ಹೇಳೋದಾದರೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಅವರಿಗೆ ಎಸ್ಕಾರ್ಟನ್ನು ಕೊಟ್ಟಿದ್ದಾರೆ. ಅವರಿಗೆ ಪ್ರೋಟೋಕಾಲ್ ಕವರ್ ಕೊಟ್ಟು ಅವರನ್ನು ಚೆಕಿಂಗ್ ಮಾಡಲಾರ್ದೆ ಕರ್ಕೊಂಡು ಬಂದಿದ್ದಾರೆ. ಈ ಥರದ ವಿಷಯಗಳು ಮಾಧ್ಯಮದಲ್ಲಿ ಬರ್ತಾ ಇದ್ದಾವೆ. ಇಲ್ಲಿವರೆಗೆ ಅವರ ಕಾಲ್ ರೆಕಾರ್ಡು ಅವರು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಆ ನಂತರ ಮಂತ್ರಿಗಳ ಹೆಸರುಗಳು ಕೇಳ್ತಾ ಇದೆ. ಅದರ ಬಗ್ಗೆ ಯಾವುದೇ ಚಕಾರವನ್ನು ರಾಜ್ಯ ಸರ್ಕಾರ ಎತ್ತುತ್ತಾ ಇಲ್ಲ. ಹಾಗಾಗಿ ಇದನ್ನು ರಾಜ್ಯ ಸರ್ಕಾರದ ಕೆಲವು ಮಂತ್ರಿಗಳದ್ದು ಇದರಲ್ಲಿ ಪಾತ್ರ ಇದೆ ಅನ್ನುವಂಥ ಮಾತುಗಳು ನಡೀತಾ ಇದೆ. ಹಾಗಾಗಿ ನಾನು ಪರಮೇಶ್ವರ್ ಅವ್ರಿಗೂ ಹೇಳಿದೆ, ಮೊದಲ CID ಎನ್ಕ್ವೈರಿ ಕೊಟ್ಟರೆ ಓಕೆ, ಅದಕ್ಕೆ ಅವರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನಾನು ನೋಡಿದಂತೆ ರಾಮಚಂದ್ರ ರಾವ್ ಅವರು DG ಇರೋದರಿಂದ ನಾವು ಅಡಿಷನಲ್ ಚೀಫ್ ಸೆಕ್ರೆಟರಿ ಕೊಟ್ಟಿದ್ದೀವಿ ಅಂತ. ಅದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ. CID ಎನ್ಕ್ವೈರಿ ಅವರಿಗೆ VIP ಕವರ್ ಹೇಗೆ ಸಿಕ್ತು, ಅವ್ರ ಪ್ರೋಟೋಕಾಲ್ ಕವರ್ ಮೂಲಕ ವಿಶೇಷವಾದಕ್ಕೆ ಅವರನ್ನು ವಿಮಾನ ನಿಲ್ದಾಣದಿಂದ ಕಸ್ಟಮ್ ತಪ್ಪಿಸಿ ಹೊರಗಡೆ ಹೇಗೆ ಬಂದರು, ಭಾರತ ಸರ್ಕಾರದ ಇಂಟೆಲಿಜೆನ್ಸ್ ಬರೋವರೆಗೆ ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾಯಿತ್ತು, ಈ ಥರದ ಹಲವಾರು ಇವತ್ತು ಪ್ರಶ್ನೆಗಳಿದ್ದಾವೆ. ನಾನಿಷ್ಟೇ ಹೇಳೋದು, ಈ ದುಡ್ಡು, ಈ ಬಂಗಾರ ಇದೆಲ್ಲವೂ ಸಹಿತ ಇದು ಇಲ್ಲಿ ಬಂದ ನಂತರ ಅದು ಯಾವ ಸಮಾಜ ವಿದ್ರೋಹ ಈ ಥರದ್ದೇನಿರ್ತೋ ಅದು ಸಮಾಜ ವಿದ್ರೋಹ ಕೃತ್ಯಕ್ಕೆ ಬಳಕೆ ಆಗೋದು. ಹಾಗಾಗಿ ಈ ಸಂಗತಿಗಳ ಬಗ್ಗೆ ಭಾಳ ಗಂಭೀರವಾಗಿರಬೇಕು ಸರ್ಕಾರ. CBI ತನಿಖೆ ಅದು ವಿಮಾನ ನಿಲ್ದಾಣದ ವ್ಯಾಪ್ತಿಯಲ್ಲಿ ನಡೆದರೂ ನಡೀತಿದೆ. ಒಟ್ಟಾರೆ ಎಲ್ಲ ಸಂಪೂರ್ಣ ತನಿಖೆಯನ್ನು CBIಗೆ ಒಪ್ಪಿಸ್ಬೇಕು.